ಏಕಂದ ಇವತ್ತು ಪರೀಕ್ಷೆ ಐತಲ್ಲ. ಮೌಖಿಕ ಪರೀಕ್ಷೆ. ಟೀಚರು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದ ಬರ್ತಾರಂತ ಕೇಳೋಕೆ. ಬಾರಿ ಸ್ಟ್ರಿಕ್ಟು. ಅದಕ್ಕೆ ನಾನು 10 ಮಾರ್ಕ್ಸಿಂದು ಎಲ್ಲ ತೂತ್ರ ತೊಡೆ ಮೇಲೆ ಬರ್ಕೊಂಬಂದ್ಬಿಟ್ಟಿನಿ, ಅದು ಚಿತ್ರ ಸಮೇತ. ಏನಪ್ಪ ಮೌಖಿಕ ಪರೀಕ್ಷೆ ಇರೋದು ತಂದ್ರೆ ಬಾಯಾಗಿ ಹೇಳ್ಬೇಕು ಎಲ್ಲ ಉತ್ತರ. ಹೌದಾ ಸಾಮಾನ್, ನೀನು ಶಾಲೆ ಗೇಟ್ ಹತ್ರ ಬರ್ತಿದ್ದಲ್ಲ, ಅವಾಗ ನಿನ್ ಚೆಡ್ಡಿದು ಹಾಸ್ಪಿಟಲ್ ಓಪನ್ ಆಗ್ಬಿಟ್ಟಿತ್ತು. ಹೌದಾ? ಅಯ್ಯೋ, ಈ ಹಾಸ್ಪಿಟಲ್ ಒಳಗಡೆ ಒಬ್ಬನು ಪೇಷಂಟ್ ಇದ್ದ, ಯಾರಾದ್ರೂ ತೋಡಿಬಿಟ್ರ? ಪೇಷಂಟಾ? ಯಾರು? ಹಂಗಂದ್ರೆ ಯಾರು ನೋಡಿದ್ದಂಗಿಲ್ಲ. ನಾನು ಇವತ್ತು ಫೇರ್ ಅಂಡ್ ಲವ್ಲಿ ಹಚ್ಕೊಂಡ್ಬಂದ್ಬಿಟ್ಟಿದ್ದೆ ತೋಡು, ಪಳ ಪಳ ಎಲ್ರಿಗೂ ತಾಣಿಸ್ಬಿಡ್ತು ಅನ್ಕೊಂಡೆ. ನಮಸ್ತೆ ಟೀಚರ್. ನಮಸ್ತೆ ಟೀಚರ್. ನಾನು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದ ಬಂದಿದ್ದೀನಿ. ನಿಮ್ದು ವೈವಾ ಇದೆ ಅಲ್ಲ, ಅದ್ರ ಎಕ್ಸ್ಟರ್ನಲ್ ನಾನು. ಎಲ್ರು ಒಬ್ಬೊಬ್ಬರಾಗಿ ಹೊರಗಡೆ ಬನ್ನಿ, ಕ್ವಶನ್ಸ್ ಕೇಳ್ತೀನಿ. ಅರೆ ಟೀಚರ್, ಇಲ್ಲೇ ಕೇಳಿ. ಪಾಠ ಕೇಳ್ತೀವಿ ಎಲ್ಲರ ಮುಂದೆ, ಆದ್ರೆ ಪರೀಕ್ಷೆ ಯಾಕೆ ನಿಮ್ಮೊಬ್ಬರ ಮುಂದೆ? ಹಂಗಂದ್ರೆ ಮದುವೆ ಆಗ್ತಿ ಎಲ್ಲರ ಮುಂದೆ, ಶೋಭನಾ ಕೂಡ ಎಲ್ಲರ ಮುಂದೆನೆ ಮಾಡ್ಕೊಂಡ್ಬಿಡು. ಅರೆ ಇದೇನ್ ಲಾಜಿಕ್ ಇದು? ಟೀಚರ್ ಇಲ್ಲೇ ಕೇಳಿ, ನಾವ್ ಒಬ್ರು ಉತ್ತರ ಇನ್ನೊಬ್ರು ಕೇಳಲ್ಲ, ಬೇಕಂದ್ರೆ ನಿಮ್ ಮುಂದೆನೆ ಕಣ್ಮುಚ್ಕೋತೀವಿ. ನೀವು ಕಾಪಿ ಹೊಡಿಯೋಕೆ ನಾನು ಒಬ್ರಿಗೆ ಕೇಳಿದ ಕ್ವಶನ್ ಇನ್ನೊಬ್ರಿಗೆ ಕೇಳಿದ್ರೆ ತಾನೆ. ಸಾರೆ ಇಲ್ಲೇ ಕೇಳ್ತೀನಿ ಹೇಳಿ. ನೀನು ಫಸ್ಟ್ ಹೇಳಿ. ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿ ಏನು ಕೆಲಸ ಮಾಡುತ್ತವೆ? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಕಿಡ್ನೀಸ್ ಇನ್ ಅವರ್ ಬಾಡಿ? ಈಸಿ, ನಾನು ಇದ್ರ ಉತ್ತರ ಹೇಳ್ತೀನಿ, ಆದ್ರೆ ಫಸ್ಟ್ ನೀವೆಲ್ರು ತನ್ ಮುಚ್ಕೊಳ್ಳಿ. ಯಾಕೆ? ನಾನು ತಡ್ಡಿಲಿ ಇಣಿಕಿ ನೋಡ್ತೀನಿ ಅವು ಈಗ ಏನ್ ಮಾಡಕತ್ತವಂತ. ಕಿಡ್ನಿ ಏನು ಚಡ್ಡಗದವೆ ನಿನಗೆ? ಓಯ್, ಹೊಟ್ಟೆಲಿರೋ ಮೂತ್ರಪಿಂಡ ಏನ್ ಕೆಲಸ ಮಾಡ್ತಾವೆ ಅಂದ್ರೆ ಚಡ್ಡಿಲ್ ನೋಡ್ತೀನಂತೆಲ್ಲ ನೀನು. ಹೊಟ್ಟೆಗೆಲ್ರು ಇರ್ತಾವಲ್ಲ ತಾವು ಏನು? ಕಂದ, ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ತೋಡು, ನಿಮ್ಮ ಅಪ್ಪ ನಾಡ ನೀನ್ ಅನ್ಕೊಂಡಿದ್ದಲ್ಲ ಅವು. ಜಲ್ದಿ ಹೇಳು. ಟೀಚರ್ ಅದು ತೊತ್ತಿಲ್ಲ ನನಗೆ, ಪಾಸ್. ನೀವೇ ಹೇಳಿ. ಅಂತ್ಯಾಕ್ಷರಿ ಅಲ್ಲ ಇದು, ಸುಮ್ಮನೆ ಹೇಳು. ಅರೆ ನನಗೆ ಗೊತ್ತಿಲ್ಲ ಇದು. ತಾರೆ ನಾನ್ ತಗೊಂತೀನಿ ಇದಕ್ಕೆ ಫೋನ್ ಫ್ರೆಂಡ್. ಫೋನ್ ಫ್ರೆಂಡ್ ಇಲ್ಲ ಇಲ್ಲಿ, ಹಂಗಂದ್ರೆ ಆಡಿಯನ್ಸ್ ಪೋಲ್. ಏನು ಕನ್ನಡದ ಕೋಟ್ಯಾಧಿಪತಿ ಏನಿದು? ಟೀಚರ್ ಸತ್ರಿವತ್ತ. ತಾರೆ ಟೀಚರ್ ತಷ್ಟ ತೇಳಬೇಡಿ, ಈಸಿ ತೇಳಿ. ಈಸಿ ಅಂದ್ರೆ ಎಂತವು? ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯೇ? ಇಲ್ಲ. ಮತ್ತೆ ಏನ್ ಮಾಡ್ತೀರಿ ನೀವು? ಅದಕ್ಕೆ ಮೇಲೆ ಸ್ವಲ್ಪ ಹಾಕೊಂಡ್ ತಿಕ್ತೀವಿ ನಾವು. ಇಂತವು ಅಂತಾವ್ ಕೇಳಕ್ಕಾಗಲ್ಲ. ಕಿಡ್ನಿ ಬೇಡ, ನಿನಗೆ ಇಷ್ಟ ಬಂದಿದ್ದ ಭಾಗಗಳ ಹೆಸರುಗಳು ತಗೋ, ಅವುಗಳ ಬಗ್ಗೆ ಹೇಳು ಸಾಕು. ಹೌದಾ? ತೋಕಿ. ಫಸ್ಟ್ ನಾನು ತುರು ಮಾಡ್ತಿದ್ದೀನಿ ಮೆದುಳಿಂದ. ಸತ್ರಿವತ್ತೆಲ್ಲರು. ಜಗತ್ತಲ್ಲಿ ತನ್ನ ಹೆಸರು ತಾನೇ ಇಟ್ಕೊಂಡ ಫಸ್ಟ್ ಮಿಂಡ್ರಿ ಯಾವ್ದಂದ್ರೆ ಈ ಮೆದುಳು. ಇದು ಮೆದುಳು ಇದೆ ತೋಡಿ, ಬಾರಿ ಮೊಬ್ಬು. ಏನಾದ್ರೂ ಹುಡುಕ್ತಿರ್ತೀವಿ ತೋಡಿ, ಹುಡುಕ್ಬೇಕಾದ್ರೆ ಏನ್ ಹುಡುಕ್ತಿದೀವಿ ಅಂತಾನೆ ಮರ್ಸ್ಬಿಡ್ತೆ, ಅಂತ ದೊಡ್ಡ ಮೊಬ್ತೊಳ ಮಗಂದಿದು. ನಮ್ದು ದೇಹ ಇದೆ ತೋಡಿ, ಇದಕ್ಕೆ ನಿದ್ದೆ ಬರ್ಬೇಕಂದ್ರೆ ಫಸ್ಟ್ 15 ನಿಮಿಷ ನಾವು ಮಕ್ಕೊಂಡಂಗೆ ಡ್ರಾಮಾ ಮಾಡ್ಬೇಕು, ಅವಾಗ ಮಕ್ಕೊಳತ್ತ ಇದು. ಹೌದಲ್ಲ? ಇಲ್ಲ ಜೋರ್ ಹತ್ತು ಅಮ್ಮನ ಕೈಲಿ ಒಡಿಸ್ಕೊಂಬೇಕು, ಅವಾಗ ಸುಮ್ನೆ ಮಕ್ಕೊಂಡ್ಬಿಡ್ತೀವಿ. ರಾತ್ರಿ ನಾನು ತುಮ್ನೆ ಮಕ್ಕೊಂಡಿರ್ತೀನಿ, ಇದು ಮೆದುಳು ತುಮ್ನೆ ಇರ್ಬೇಕಿಲ್ಲ. ತಿಂಡಿಗೆದು ತನ್ನಷ್ಟು ತಾನೇ ದೆವ್ವದ ಕನಸು ಕ್ರಿಯೇಟ್ ಮಾಡ್ಕೋಂತ ಬರ್ತತೆ, ಸೇಮ್ ಸಿನಿಮಾ ಮಾಡ್ದಂಗೆ. ತಾನೇ ಪ್ರೊಡ್ಯೂಸರು, ತಾನೇ ಡೈರೆಕ್ಟ್ರು, ತಂದೆ ಕತೆ, ತಾನೇ ಆಕ್ಟಿಂಗು, ಎಲ್ಲ ತಂದೆ ಅಂದ್ರು ಮಧ್ಯರಾತ್ರಿ 3 ಗಂಟೆಗೆ ತಾನೇ ಎದುರ್ಕೊಂಡು ನಮ್ ಕೈಲಿ ಹಾಸಿಗೆಲ್ಲ ಉಚ್ಚೆ ಉಚ್ಚಿಬಿಡ್ತೈತಿ. ಡ್ರೀಮ್ ಕಮ್ ಟ್ರೂ ಅದು. ತಾನೇ ಸ್ಟೋರಿ ಮಾಡ್ಕೊಂಡು ಲಾಸ್ಟ್ಗೆ ತಾನೇ ಎದುರ್ಕೊಳ್ಳೋದು. ಇದು ಯಾವ ಮಿಂಡ್ರಿ ಆಟ ಇದು? ಇವನು ಏನ್ ಹೇಳ್ತಿದ್ದಾನೆ ಇವನು? ಬೆಳಿಗ್ಗೆ ತೋಡಿದ್ರೆ ನಮ್ಮಮ್ಮ ಸೂಸು ಉಯ್ಕೊಂಡಿದ್ದಕ್ಕೆ ಬೂಟ್ಲೆ ಹೊಡಿತಿರ್ತಲ್ಲ ನನಗೆ. ಇದು ಮೆದುಳು ತನಗೇನು ಗೊತ್ತಿಲ್ಲದೆ ಇರೋ ತರ ರಾತ್ರಿ ಕನಸ್ದು ಫುಲ್ ಹಿಸ್ಟ್ರಿ ಡಿಲೀಟ್ ಮಾಡ್ಕೊಂಡು ಕುಂತು ಬಿಟ್ಟಿರ್ತತಿ, ಏನು ನೆನಪಿರಲ್ಲ. ನೆಕ್ಸ್ಟ್ ಕಣ್ಣು ರೆಪ್ಪೆಗಳು ಇವು ಇದಾವೆ ತೋಡಿ, 7 ಮಿಂಡ್ರಿಗಳು ಇವು. ಇವುಗಳ ಕೆಲಸ ಏನು? ತನ್ನಗ ಏನು ಬೀಳಾರ್ದಂಗೆ ನೋಡ್ಕೊಬೇಕು. ಆದ್ರೆ ಈ ಮಿಂಡ್ರಿ ಏನ್ ಮಾಡ್ತಾವು, ತಾವೇ ಮುರ್ಕೊಂಡು ಕಣ್ಣ ಬೀಳ್ತಾವು. ಏನ್ ಮಾಡ್ಬೇಕು ಇವನ್ ತಗೊಂಡ್ ನಾವು? ನಾನು ಇವತ್ತು ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ಟೆ ನಾನು. ನೆಕ್ಸ್ಟ್ ಮೂಗು.
ಇದು 101 ಮೀನ್ರಿ ಇದು. ಯಾಕೆ ಇದು ಏನ್ ಮಾಡುತ್ತೆ, ಯಾವ್ದನ ಹೂವ ಇರ್ಲಿ ಫಸ್ಟ್ ಅದ್ರದ್ದು ವಾಸನೆ ನೋಡುತ್ತೆ. ಆಕ್ಚುಲಿ ಇದಕ್ಕೆ ಹೂವದು ಯಾವ ಪಾಟು ಮೂಸ್ತಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಇದಕ್ಕೆ. ಅದು ಹೂವದು ಮುಖನೋ ಇಲ್ಲ ಇನ್ನೊಂದು ಏನು ಗೊತ್ತಿಲ್ಲ, ಸುಮ್ನೆ ಮೂಸಿ ಬಿಡೋದು. ಆಹಾ ಘಮ ಘಮ ವಾಸನೆ ಅಂತ ಹೇಳ್ಕೊಂಡ್ಬಿಡೋದು. ಇವನು ಬೆಳೆ ಬೆಳಿಗ್ಗೆ ಕುಡಿದು ಬಂದ್ಬಿಟ್ಟನ. ನಲ್ವಾಗ ಏನೇನು ಹೇಳತ್ತಲ್ಲ. ಲಿಲಿ ಬಾಯ್ದೇಳು ಬಾಯ್ದು. ಟೆಕ್ಸ್ಟ್ ಬಾಯಿ. ಇದು ಇಂಟರ್ನ್ಯಾಷನಲ್ ಮೆನ್ರಿ ಇದು. ದೇಹದ ಮೇಲೆ ಎಲ್ಲಾ ಕಡೆ ಕೂದ್ಲಿದಾವೆ, ಅವು ಸುಮ್ನೆ ಮುಚ್ಕೊಂಡಿರ್ತಾವು. ಇದು ಬಾಯಿಯೊಳಗೆ ಒಂದು ಕೂದ್ಲೆ ಹೋಗ್ಬಿಟ್ರೆ ಸಾಕು, ಕರ್ಕೊಳ್ಳಲ್ಲ ಇದು. ಅದಕ್ಕೆ ಬಾರಿ ಸಿಟ್ಟು ನನಗೆ ಇದ್ರ ಮೇಲೆ. ಈಗ ಬೈತೀನಿ ತೊಡೆ ಅದಕ್ಕೆ. ತಿಮ್ಮವನ ಬಾಯಿ, ಫಸ್ಟ್ ಹುಟ್ಟಬೇಕಾದ್ರೆ ಮಾತಾಡೋದು ತಲ್ಕೊಂಬ ನೀನು ತಿಮ್ಮವನ. ಹುಟ್ಟಿದಾಗ್ಲೇ ಮಾತುಗಳು ಯಾಕೆ ಬೇಕು ನಿನಗೆ? ಅರೆ ಟೀಚರ್, ಒಂದು ದಿವಸ ತಣ್ಣನಿರ್ಬೇಕಾದ್ರೆ ಇರುವೆ ತೊಡೆ ಜೋರು ತಡ್ತಿತ್ತು. ಈ ಬಾಯಿ ಅಲಕ್ ಶುರು ಮಾಡ್ತು. ಆಮೇಲೆ ನಮ್ಮಮ್ಮ ಬಂದ್ರು. ನಾನು ಇರುವೆ ಹಿಡ್ಕೊಂಡಿರೋದು ಬಿಡಿಸ್ತಾರ ಅಂತ ತೋರ್ತಿದ್ದೀನಿ. ನಮ್ಮಮ್ಮ ಹೊರಗೆ ಕರ್ಕೊಂಡೋಗಿ ಪುಟ ಚಂದಮಾಮ ನೋಡು ಚಂದಮಾಮ ನೋಡು ಅಂತೆ. ಈ ಮಿಂಡ್ರಿ ಬಾಯಿಗೆ ಏಲಕ್ ಬರವಲ್ತು, ಸುಮ್ಮನೆ ಅರುಸ್ತತಿ. ನನಗ್ ನೋಡಿದ್ರೆ ಇರುವೆ ಅಲ್ಲಿ ಜೋರು ತಡೆಯಕತ್ತತಿ. ನಮ್ಮಮ್ಮ ಹೇಳಕತ್ತಾರ, ಪುಟ ಚಂದಮಾಮ ನೋಡು, ನಿನ್ನೆ ಹಳದಿ ಕಲರ್ ಇದ್ದ, ಇವತ್ತು ಬೆಳ್ಳಗಿದ ನೋಡು, ಫೇರ್ ಅಂಡ್ ಲವ್ಲಿ ಹಚ್ಕೊಂಬಂದ ನೋಡು ಅಂತ. ತಾರೆ, ನನಗೆ ಇರುವೆ ಜೋರು ತಡೆಯಕತ್ತತಿ, ನಾನು ಚಂದಮಾಮನ್ ಏನ್ ತೋಡ್ಬೇಕ ನಾನು? ಎಲ್ಲ ಈ ಬಾಯಿಂದಲೇ ತಿಕ್ಕರಿದು. ನೆಕ್ಸ್ಟ್ ಬಾಡಿ ಬಿಲ್ಡಿಂಗ್ ಕಾರ್ಯ. ಬಾಡಿ ಬಿಲ್ಡಿಂಗ್ ಅಂದ್ರೆ ಮಕ್ಕಳು ಉಡ್ಸೋದು ಟೀಚರ್. ಮೇ ಐ ಗೋ ಟು ಡ್ರಿಂಕ್ ಟಾಯ್ಲೆಟ್ ಅಂತ ಹೀಗೆ ಕೇಳಿಬಿಡ್ಲಾ? ಈ ಕಾರ್ಯದಲ್ಲಿ ಹೆಣ್ಮಕ್ಳ ಹತ್ರ ಇರೋ ದೇಹದ ಅಂಗಗಳು ಹೆಂಗಂದ್ರೆ, ಶಾಲೆಯಾಗ ಪ್ರಾಜೆಕ್ಟ್ ವರ್ಕ್ ಮಾಡೋಕೆ ಇಬ್ಬಿಬ್ರಿಗೆ ಜೋಡಿ ಮಾಡಿದಾಗ ಒಬ್ಬರೇ ಒಬ್ರು ಹಗಲು ರಾತ್ರಿ ಕಷ್ಟ ಬಿದ್ದು ಬರ್ದು ಅಣಿಸಿ ಎದ್ದು ಬಿದ್ದು ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡ್ತಾರಲ್ಲ, ಸೇಮ್ ಹಂಗೆ ಹೆಣ್ಮಕ್ಳ ಅಂಗಗಳು ಮಕ್ಕಳು ಮಾಡೋದ್ರಲ್ಲಿ. ಇದೇನು ಕಾನ್ಸೆಪ್ಟ್ ಇದು? ಮತ್ತೆ ಬಾಯ್ಸ್ ಬಾಡಿ ಪಾರ್ಟ್ಸ್ ತಾರೆ, ಅದೇ ಪ್ರಾಜೆಕ್ಟ್ ವರ್ಕಾಗ ಇನ್ನೊಬ್ರು ಜೊತೆಗಿರ್ತಾರೆ ತೊಡಿ, ತಿಲಾಡಿ ಏಜೆಂಟ್ ನಂಬರ್ 1. ಅವರು ಏನು ಮಾಡಲ್ಲ, ಫಸ್ಟ್ ರೊಕ್ಕ ಮಾತ್ರ ತೊಟ್ಟು ನಾನಿದ್ದೀನಿ ಇಬ್ರು ಮಾಡೋಣ ಅಂತ ಹೇಳಿ ರಮಿಸಿ ಇನ್ನೊಬ್ರು ತಲೆ ಮೇಲೆ ಎಲ್ಲ ಕೆಲಸ ಹಾಕ್ಬಿಡ್ತಾರೆ ತೊಡೆ. ನಾನು ಕೂಡ ಹಂಗೆ ಮಾಡಿದೆ. ಮಕ್ಕಳು ಮಾಡ್ಬೇಕಾದ್ರೆ ಈ ಗಂಡ್ ಮಕ್ಕಳ ದೇಹದ ಅಂಗಗಳು ಅಷ್ಟೇ ಕೆಲಸ ಮಾಡೋದು. ಆಕ್ಚುಲಿ ಮಕ್ಕಳು ಮಾಡೋದ್ರಲ್ಲಿ ಹೆಣ್ಮಕ್ಳೇ ಗ್ರೇಟ್ ಅಂತ ಫುಲ್ ಜಗತ್ತೇ ಒಪ್ಕೊಂಡ್ಬಿಟ್ಟಿತ್ತು. ಅವಾಗ್ಲೇ ಚೆನ್ನಾಗೇ ಮಾಡ್ತಾರೆ. ಆದ್ರೆ ಒಂದೊಂದ್ ತಾತಿ ಅವಳಿ ಜವಳಿ ಅಂತೆ, ಒಂದೇ ಪ್ರಾಜೆಕ್ಟು 2 ತಾತಿ ಮಾಡಿಬಿಡ್ತಾರೆ. ನಾನು ಹೇಳ್ತಿದ್ದೀನಿ ತೊಡಿ ಟೀಚರ್, ಮೊದಲನೇ ತಾತಿ ಅವಳಿ ಜವಳಿ ಡೆಲಿವರಿ ಆಗೋದು ನೋಡಿರ್ತಾಳಲ್ಲ ಆ ಅಮ್ಮ 1 ವಾರ ದಿಗ್ಭ್ರಮೆಗೆ ಹೋಗ್ಬಿಟ್ಟಿರ್ತಾಳೆ ಟೀಚರ್. ಫುಲ್ ಕನ್ಫ್ಯೂಸು. ಅರೆ ಇದೇನಿದು, ಮಷೀನ್ ಸೇಮ್ ಕಾಪಿ 2 ಸತಿ ಪ್ರಿಂಟ್ ಹೊಡೆಯುತ್ತೆ. ನೆಕ್ಸ್ಟ್ ಜಠರ, ತನ್ನ ಕರಳು, ದೊಡ್ಡ ಕರಳು ಇವು ಏನ್ ಮಾಡ್ತವೆ? ತಿಂದಿದ ಊಟನ ಸಾಯಿಸಿ ಬಾಡಿನ ಕೆಳಗೆ ಕಳಿಸ್ತವೆ, ಆತ್ಮನ ಮೇಲೆ ಕಳಿಸ್ತವೆ. ಊಟಕ್ಕೆ ಬಾಡಿ ಆತ್ಮ ಎಲ್ಲಿರುತ್ತೆ? ಅರೆ ಟೀಚರ್, ಬೆಳಿಗ್ಗೆ ಟಾಯ್ಲೆಟ್ ಹೋಗ್ತೈತಲ್ಲ ಅದೇನದು? ಏನು ಊಟದ ಬಾಡಿ ಟೀಚರ್ ಅದು? ಮತ್ತೆ ಆತ್ಮ? ಅರೆ ಟೀಚರ್, ಊಟ ಆದ್ಮೇಲೆ ತೇಗ್ತಿವಲ್ಲ ಅದೇ ಊಟದ ಆತ್ಮ ಟೀಚರ್ ಅದು. ಈ ಗೌರ್ಮೆಂಟ್ ಸಾಲಿವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ರಂದ್ರೆ ಸೊಲ್ಯೂಷನ್ ಎಲ್ಲ ಪ್ರಾಬ್ಲಮ್ ಹುಡ್ಕೊಂಡ್ ಕುಂತವ್ರೆ. ಎಸ್ಕೇಪ್. ಅರೆ ಟೀಚರ್ ಎಲ್ಲೋ ಬಿಟ್ರು? ವಿಡಿಯೋ ಇಷ್ಟವಾದ್ರೆ ಲೈಕ್ ಕೊಡಿ, ಹೊಸದಾಗಿ ಚಾನಲ್ಗೆ ಬಂದಿರೋ ಸಬ್ಸ್ಕ್ರೈಬ್, ಪಕ್ಕದಲ್ಲಿ ಗಂಟೆ ಬತ್ತಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚಾನಲ್ನಲ್ಲಿ ಮಸ್ತ್ ವಿಡಿಯೋಸ್ ಇದಾವೆ, ಒಂದೊಂದಾಗಿ ನೋಡಿ ಎಂಜಾಯ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.